ತೋರಿಸಿ ವಂಚನೆ ಮಾಡಿದ್ದಾಳೆ ಈ ಐನಾಯತಿ ಐಶ್ವರ್ಯ. 7-8 ವರ್ಷದ ಹಿಂದೆಯೇ ವಂಚನೆ ಮಾಡಿದ್ದಾಳೆ ಐಶ್ವರ್ಯ ಗೌಡ. ರವಿಕುಮಾರ್, ಪೂರ್ಣಿಮಾ ಅನ್ನೋರು ಬಂದು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಐಶ್ವರ್ಯ ಗೌಡಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸಬೇಕು ಅಂತ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಂದು ಪ್ರಕರಣ ಚಂದ್ರ ಲೇಔಟ್ನಲ್ಲಿ ದಾಖಲಾಗಿತ್ತು, ವಂಚನೆ ಕೇಸ್. ಅದಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿ ಬಂದಿದೆ ಈ ದಂಪತಿ, ಅಂದ್ರೆ ಐಶ್ವರ್ಯ ಗೌಡ ಜೊತೆಗೆ ಅವರ ಪತಿ ಹರೀಶ್. ಮಧ್ಯಂತರ ಬೇಲ್ ಮೇಲೆ ಆಚೆ ಇದ್ದಾರೆ. ಅದಾದ ಬಳಿಕ ಮಂಡ್ಯದಲ್ಲೂ ಕೂಡ ಮತ್ತೊಂದು ವಂಚನೆ ಪ್ರಕರಣ ದಾಖಲಾಗಿದೆ, ಅದು ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ವಿಚಾರಣೆಗೆ ಕರಿಬೇಕು ಅನ್ನೋ ಕಾರಣಕ್ಕೆ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಆಕೆಯ ನವ್ಯಶ್ರೀ ಅಲಿಯಾಸ್ ಐಶ್ವರ್ಯ ಗೌಡ, ಆಕೆಯ ತಮ್ಮ ಹಳ್ಳಿ ಮಂಜುನಾಥ್ ಮತ್ತು ಆಕೆಯ ಗಂಡ ಹರೀಶ್ 3 ಜನ ಸೇರಿಕೊಂಡು 2016ರಿಂದ 19 ಅವಧಿಯಲ್ಲಿ ಇವರ ಕಡೆಯಿಂದ 40 ಲಕ್ಷ ಅರ್ಪಿತಾ ಅವ್ರ ಕಡೆಯಿಂದ ಮತ್ತು 15 ಲಕ್ಷ ಪೂರ್ಣಿಮಾ ಅವ್ರ ಕಡೆಯಿಂದ ಮತ್ತು ಅದರ ಜೊತೆಗೆ 100 ಗ್ರಾಮ್ ಬಂಗಾರ ಆಭರಣ ಇಷ್ಟೆಲ್ಲ ಸೇರಿ ಒಟ್ಟು 55 ಲಕ್ಷ ದುಡ್ಡು ಮತ್ತು 100 ಗ್ರಾಮ್ ಬಂಗಾರ ಇಷ್ಟನ್ನು ಮೋಸದಿಂದ ಅವ್ರ ಕಡೆಯಿಂದ ತೆಗೆದುಕೊಂಡು ನಂತರದ ದಿನಗಳಲ್ಲಿ ದುಡ್ಡನ್ನು ವಾಪಸ್ ಕೊಡದೆ ಮತ್ತು ಲಾಭವನ್ನು ಕೊಡದೆ ಮೋಸ ಮಾಡಿ ಕೇಳಿದಾಗಲೆಲ್ಲ ನಾನು ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಬರ್ತದೆ ಅಂತೇಳಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಯಾವುದೇ ದುಡ್ಡನ್ನು ವಾಪಸ್ ಕೊಡದೇ ಇದ್ದರಿಂದ ಇತ್ತೀಚೆಗೆ ಬಂದು ಇದೇ ರೀತಿಯ ಪ್ರಕರಣಗಳು ಬೆಂಗಳೂರು ನಗರದಲ್ಲಿ ದಾಖಲಾಗಿದ್ದರಿಂದ ಮಾಧ್ಯಮದಲ್ಲಿ ನೋಡಿ ಅವರು ಈಗ ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಯಾವಾಗ ನೋಟಿಸ್ ಕೊಡುವಂತ ಸಾಧ್ಯತೆಗಳಿದೆ? ಏನಾಗ್ತಾ ಇದೆ ಈ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ? ಶ್ರುತಿ, ಐಶ್ವರ್ಯ ಗೌಡ ವಂಚನೆ ಪ್ರಕರಣ ಏನು ಒಂದೊಂದಾಗಿ ದಾಖಲಾಗ್ತಾ ಇರುವಂತದ್ದು. ಈಗಾಗಲೇ ಬೆಂಗಳೂರಿನಲ್ಲಿ 2, ಮಂಡ್ಯದಲ್ಲಿ 1 ಕಂಪ್ಲೇಂಟ್ ದಾಖಲಾಗಿದೆ. ಮತ್ತೆ ಒಂದಿಬ್ರು ಸ್ಟೇಷನ್ಗೆ ಬಂದು ವಿಚಾರಿಸ್ಕೊಂಡು ಹೋಗಿರುವಂತ ಅಂದ್ರೆ ಒಂದು ನಿದರ್ಶನ ಕೂಡ ನಡೆದಿರುವಂತದ್ದು. ಮಂಡ್ಯದ ಪಶ್ಚಿಮ ಠಾಣೆಗೆ ಒಬ್ರು ಕಂಪ್ಲೇಂಟ್ ಅನ್ನ ಕೂಡ ತಂದಿದ್ರು. ಅದೇ ರೀತಿ ಕಿರಿಗಾಲು ಠಾಣೆಗೂ ಕೂಡ ಕಂಪ್ಲೇಂಟ್ ಅನ್ನ ಕೂಡ ತಂದಿದ್ರು. ಒಂದಷ್ಟು ಸಾಕ್ಷಿಗಳನ್ನ ತರೋದಕ್ಕೆ ಪೊಲೀಸ್ನವರು ಹೇಳಿದ್ರು. ಹಾಗಾಗಿ ನಾವು ಮತ್ತೆ ಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಅಥವಾ ನಾಳೆ ಅಥವಾ ಇನ್ನೊಂದ್ 2-3 ದಿವಸದಲ್ಲಿ ಕಂಪ್ಲೇಂಟ್ ದಾಖಲಾಗುವಂತ ಸಾಧ್ಯತೆ ಇದೆ. ಮತ್ತೊಂದೆಡೆ ಮಂಡ್ಯ SP ಅಂದ್ರೆ ಏನು ಮಲ್ಲಿಕಾರ್ಜುನ್ ಅವರು ಕೂಡ ಒಂದು ಮನವಿಯನ್ನ ಮಾಡಿದ್ದಾರೆ. ಯಾರಾದ್ರೂ ಈ ರೀತಿ ವಂಚನೆಗೊಳಗಾಗಿದ್ರೆ ಸಾಕ್ಷಿ ಸಹಿತ ಒಂದು ಕಂಪ್ಲೇಂಟ್ ಅನ್ನ ಕೊಡಿ, ನಾವು ತನಿಖೆ ಮಾಡಿ ನಾವು ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಏನು ವಂಚಕಿ ವಿರುದ್ಧ ಈಗಾಗಲೇ ಮಂಡ್ಯದ ಪೂರ್ವ ಠಾಣೆಯಲ್ಲಿ 55 ಲಕ್ಷ ನಗದು ಹಾಗೂ 100 ಗ್ರಾಮ್ ಚಿನ್ನ ವಂಚನೆ ಪ್ರಕರಣ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆಗೆ ಕರೆಯುವಂತ ಒಂದು ನೋಟಿಸ್ ಕೊಟ್ಟು ಈ ವಿಚಾರಣೆಗೆ ಕರೆಯುವಂತ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ವಂಚನೆ ಮಾಡಿದ್ದಾಳೆ ಈ ಐನಾಯತಿ ಐಶ್ವರ್ಯ. 7-8 ವರ್ಷದ ಹಿಂದೆಯೇ ವಂಚನೆ ಮಾಡಿದ್ದಾಳೆ ಐಶ್ವರ್ಯ ಗೌಡ. ರವಿಕುಮಾರ್, ಪೂರ್ಣಿಮಾ ಅನ್ನೋರು ಬಂದು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಐಶ್ವರ್ಯ ಗೌಡಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸಬೇಕು ಅಂತ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಂದು ಪ್ರಕರಣ ಚಂದ್ರ ಲೇಔಟ್ನಲ್ಲಿ ದಾಖಲಾಗಿತ್ತು, ವಂಚನೆ ಕೇಸ್. ಅದಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿ ಬಂದಿದೆ ಈ ದಂಪತಿ, ಅಂದ್ರೆ ಐಶ್ವರ್ಯ ಗೌಡ ಜೊತೆಗೆ ಅವರ ಪತಿ ಹರೀಶ್. ಮಧ್ಯಂತರ ಬೇಲ್ ಮೇಲೆ ಆಚೆ ಇದ್ದಾರೆ. ಅದಾದ ಬಳಿಕ ಮಂಡ್ಯದಲ್ಲೂ ಕೂಡ ಮತ್ತೊಂದು ವಂಚನೆ ಪ್ರಕರಣ ದಾಖಲಾಗಿದೆ, ಅದು ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ವಿಚಾರಣೆಗೆ ಕರಿಬೇಕು ಅನ್ನೋ ಕಾರಣಕ್ಕೆ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಆಕೆಯ ನವ್ಯಶ್ರೀ ಅಲಿಯಾಸ್ ಐಶ್ವರ್ಯ ಗೌಡ, ಆಕೆಯ ತಮ್ಮ ಹಳ್ಳಿ ಮಂಜುನಾಥ್ ಮತ್ತು ಆಕೆಯ ಗಂಡ ಹರೀಶ್ 3 ಜನ ಸೇರಿಕೊಂಡು 2016ರಿಂದ 19 ಅವಧಿಯಲ್ಲಿ ಇವರ ಕಡೆಯಿಂದ 40 ಲಕ್ಷ ಅರ್ಪಿತಾ ಅವ್ರ ಕಡೆಯಿಂದ ಮತ್ತು 15 ಲಕ್ಷ ಪೂರ್ಣಿಮಾ ಅವ್ರ ಕಡೆಯಿಂದ ಮತ್ತು ಅದರ ಜೊತೆಗೆ 100 ಗ್ರಾಮ್ ಬಂಗಾರ ಆಭರಣ ಇಷ್ಟೆಲ್ಲ ಸೇರಿ ಒಟ್ಟು 55 ಲಕ್ಷ ದುಡ್ಡು ಮತ್ತು 100 ಗ್ರಾಮ್ ಬಂಗಾರ ಇಷ್ಟನ್ನು ಮೋಸದಿಂದ ಅವ್ರ ಕಡೆಯಿಂದ ತೆಗೆದುಕೊಂಡು ನಂತರದ ದಿನಗಳಲ್ಲಿ ದುಡ್ಡನ್ನು ವಾಪಸ್ ಕೊಡದೆ ಮತ್ತು ಲಾಭವನ್ನು ಕೊಡದೆ ಮೋಸ ಮಾಡಿ ಕೇಳಿದಾಗಲೆಲ್ಲ ನಾನು ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಬರ್ತದೆ ಅಂತೇಳಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಯಾವುದೇ ದುಡ್ಡನ್ನು ವಾಪಸ್ ಕೊಡದೇ ಇದ್ದರಿಂದ ಇತ್ತೀಚೆಗೆ ಬಂದು ಇದೇ ರೀತಿಯ ಪ್ರಕರಣಗಳು ಬೆಂಗಳೂರು ನಗರದಲ್ಲಿ ದಾಖಲಾಗಿದ್ದರಿಂದ
ಮಾಧ್ಯಮದಲ್ಲಿ ನೋಡಿ ಅವರು ಈಗ ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಯಾವಾಗ ನೋಟಿಸ್ ಕೊಡುವಂತ ಸಾಧ್ಯತೆಗಳಿದೆ? ಏನಾಗ್ತಾ ಇದೆ ಈ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ? ಶ್ರುತಿ, ಐಶ್ವರ್ಯ ಗೌಡ ವಂಚನೆ ಪ್ರಕರಣ ಏನು ಒಂದೊಂದಾಗಿ ದಾಖಲಾಗ್ತಾ ಇರುವಂತದ್ದು. ಈಗಾಗಲೇ ಬೆಂಗಳೂರಿನಲ್ಲಿ 2, ಮಂಡ್ಯದಲ್ಲಿ 1 ಕಂಪ್ಲೇಂಟ್ ದಾಖಲಾಗಿದೆ. ಮತ್ತೆ ಒಂದಿಬ್ರು ಸ್ಟೇಷನ್ಗೆ ಬಂದು ವಿಚಾರಿಸ್ಕೊಂಡು ಹೋಗಿರುವಂತ ಅಂದ್ರೆ ಒಂದು ನಿದರ್ಶನ ಕೂಡ ನಡೆದಿರುವಂತದ್ದು. ಮಂಡ್ಯದ ಪಶ್ಚಿಮ ಠಾಣೆಗೆ ಒಬ್ರು ಕಂಪ್ಲೇಂಟ್ ಅನ್ನ ಕೂಡ ತಂದಿದ್ರು. ಅದೇ ರೀತಿ ಕಿರಿಗಾಲು ಠಾಣೆಗೂ ಕೂಡ ಕಂಪ್ಲೇಂಟ್ ಅನ್ನ ಕೂಡ ತಂದಿದ್ರು. ಒಂದಷ್ಟು ಸಾಕ್ಷಿಗಳನ್ನ ತರೋದಕ್ಕೆ ಪೊಲೀಸ್ನವರು ಹೇಳಿದ್ರು. ಹಾಗಾಗಿ ನಾವು ಮತ್ತೆ ಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಅಥವಾ ನಾಳೆ ಅಥವಾ ಇನ್ನೊಂದ್ 2-3 ದಿವಸದಲ್ಲಿ ಕಂಪ್ಲೇಂಟ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಮತ್ತೊಂದೆಡೆ ಮಂಡ್ಯ SP ಅಂದ್ರೆ ಏನು ಮಲ್ಲಿಕಾರ್ಜುನ್ ಅವರು ಕೂಡ ಒಂದು ಮನವಿಯನ್ನ ಮಾಡಿದ್ದಾರೆ. ಯಾರಾದ್ರೂ ಈ ರೀತಿ ವಂಚನೆಗೊಳಗಾಗಿದ್ರೆ ಸಾಕ್ಷಿ ಸಹಿತ ಒಂದು ಕಂಪ್ಲೇಂಟ್ ಅನ್ನ ಕೊಡಿ, ನಾವು ತನಿಖೆ ಮಾಡಿ ನಾವು ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಏನು ವಂಚಕಿ ವಿರುದ್ಧ ಈಗಾಗಲೇ ಮಂಡ್ಯದ ಪೂರ್ವ ಠಾಣೆಯಲ್ಲಿ 55 ಲಕ್ಷ ನಗದು ಹಾಗೂ 100 ಗ್ರಾಂ ಚಿನ್ನ ವಂಚನೆ ಪ್ರಕರಣ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆಗೆ ಕರೆಯುವಂತ ಒಂದು ನೋಟಿಸ್ ಕೊಟ್ಟು ಈ ವಿಚಾರಣೆಗೆ ಕರೆಯುವಂತ ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ವಂಚನೆ ಮಾಡಿದ್ದಾಳೆ ಈ ಐನಾಯ್ತಿ ಐಶ್ವರ್ಯ. 7-8 ವರ್ಷದ ಹಿಂದೆಯೇ ವಂಚನೆ ಮಾಡಿದ್ದಾಳೆ ಐಶ್ವರ್ಯ ಗೌಡ. ರವಿಕುಮಾರ್, ಪೂರ್ಣಿಮಾ ಅನ್ನೋರು ಬಂದು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಐಶ್ವರ್ಯ ಗೌಡಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸಬೇಕು ಅಂತ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಒಂದು ಪ್ರಕರಣ ಚಂದ್ರ ಲೇಔಟ್ನಲ್ಲಿ ದಾಖಲಾಗಿತ್ತು, ವಂಚನೆ ಕೇಸ್. ಅದಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿ ಬಂದಿದೆ ಈ ದಂಪತಿ, ಅಂದ್ರೆ ಐಶ್ವರ್ಯ ಗೌಡ ಜೊತೆಗೆ ಅವರ ಪತಿ ಹರೀಶ್. ಮಧ್ಯಂತರ ಬೇಲ್ ಮೇಲೆ ಆಚೆ ಇದ್ದಾರೆ. ಅದಾದ ಬಳಿಕ ಮಂಡ್ಯದಲ್ಲೂ ಕೂಡ ಮತ್ತೊಂದು ವಂಚನೆ ಪ್ರಕರಣ ದಾಖಲಾಗಿದೆ, ಅದು ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ವಿಚಾರಣೆಗೆ ಕರಿಬೇಕು ಅನ್ನೋ ಕಾರಣಕ್ಕೆ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಆಕೆ ನವ್ಯಶ್ರೀ ಅಲಿಯಾಸ್ ಐಶ್ವರ್ಯ ಗೌಡ, ಆಕೆಯ ತಮ್ಮ ಹಳ್ಳಿ ಮಂಜುನಾಥ್ ಮತ್ತು ಆಕೆಯ ಗಂಡ ಹರೀಶ್ 3 ಜನ ಸೇರಿಕೊಂಡು 2016ರಿಂದ 19ರ ಅವಧಿಯಲ್ಲಿ ಇವರ ಕಡೆಯಿಂದ 40 ಲಕ್ಷ ಅರ್ಪಿತಾ ಅವ್ರ ಕಡೆಯಿಂದ ಮತ್ತು 15 ಲಕ್ಷ ಪೂರ್ಣಿಮಾ ಅವ್ರ ಕಡೆಯಿಂದ ಮತ್ತು ಅದರ ಜೊತೆಗೆ 100 ಗ್ರಾಂ ಬಂಗಾರ ಆಭರಣ ಇಷ್ಟೆಲ್ಲ ಸೇರಿ ಒಟ್ಟು 55 ಲಕ್ಷ ದುಡ್ಡು ಮತ್ತು 100 ಗ್ರಾಂ ಬಂಗಾರ ಇಷ್ಟನ್ನು ಮೋಸದಿಂದ ಅವ್ರ ಕಡೆಯಿಂದ ತೆಗೆದುಕೊಂಡು ನಂತರದ ದಿನಗಳಲ್ಲಿ ದುಡ್ಡನ್ನು ವಾಪಸ್ ಕೊಡದೆ ಮತ್ತು ಲಾಭವನ್ನು ಕೊಡದೆ ಮೋಸ ಮಾಡಿ ಕೇಳಿದಾಗಲೆಲ್ಲ ನಾನು ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಬರ್ತದೆ ಅಂತೇಳಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಯಾವುದೇ ದುಡ್ಡನ್ನು ವಾಪಸ್ ಕೊಡದೇ ಇದ್ದರಿಂದ ಇತ್ತೀಚೆಗೆ ಬಂದು ಇದೇ ರೀತಿಯ ಪ್ರಕರಣಗಳು ಬೆಂಗಳೂರು ನಗರದಲ್ಲಿ ದಾಖಲಾಗಿದ್ದರಿಂದ ಮಾಧ್ಯಮದಲ್ಲಿ ನೋಡಿ ಅವರು ಈಗ ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಯಾವಾಗ ನೋಟಿಸ್ ಕೊಡುವಂತ ಸಾಧ್ಯತೆಗಳಿದೆ? ಏನಾಗ್ತಾ ಇದೆ ಈ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ? ಶ್ರುತಿ, ಐಶ್ವರ್ಯ ಗೌಡ ವಂಚನೆ ಪ್ರಕರಣ ಏನು ಒಂದೊಂದಾಗಿ ದಾಖಲಾಗ್ತಾ ಇರುವಂತದ್ದು. ಈಗಾಗಲೇ ಬೆಂಗಳೂರಿನಲ್ಲಿ 2, ಮಂಡ್ಯದಲ್ಲಿ 1 ಕಂಪ್ಲೇಂಟ್ ದಾಖಲಾಗಿದೆ. ಮತ್ತೆ ಒಂದಿಬ್ರು ಸ್ಟೇಷನ್ಗೆ ಬಂದು ವಿಚಾರಿಸ್ಕೊಂಡು ಹೋಗಿರುವಂತ ಅಂದ್ರೆ ಒಂದು ನಿದರ್ಶನ ಕೂಡ ನಡೆದಿರುವಂತದ್ದು. ಮಂಡ್ಯದ ಪಶ್ಚಿಮ ಠಾಣೆಗೆ ಒಬ್ರು ಕಂಪ್ಲೇಂಟ್ ಅನ್ನ ಕೂಡ ತಂದಿದ್ರು. ಅದೇ ರೀತಿ ಕಿರಿಗಾಲು ಠಾಣೆಗೂ ಕೂಡ ಕಂಪ್ಲೇಂಟ್ ಅನ್ನ ಕೂಡ ತಂದಿದ್ರು. ಒಂದಷ್ಟು ಸಾಕ್ಷಿಗಳನ್ನ ತರೋದಕ್ಕೆ ಪೊಲೀಸ್ನವರು ಹೇಳಿದ್ರು. ಹಾಗಾಗಿ ನಾವು ಮತ್ತೆ ಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಅಥವಾ ನಾಳೆ ಅಥವಾ ಇನ್ನೊಂದ್ 2-3 ದಿವಸದಲ್ಲಿ ಕಂಪ್ಲೇಂಟ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಮತ್ತೊಂದೆಡೆ ಮಂಡ್ಯ SP ಅಂದ್ರೆ ಏನು ಮಲ್ಲಿಕಾರ್ಜುನ್ ಅವರು ಕೂಡ ಒಂದು ಮನವಿಯನ್ನ ಮಾಡಿದ್ದಾರೆ. ಯಾರಾದ್ರೂ ಈ ರೀತಿ ವಂಚನೆಗೊಳಗಾಗಿದ್ರೆ ಸಾಕ್ಷಿ ಸಹಿತ ಒಂದು ಕಂಪ್ಲೇಂಟ್ ಅನ್ನ ಕೊಡಿ, ನಾವು ತನಿಖೆ ಮಾಡಿ ನಾವು ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಏನು ವಂಚಕಿ ವಿರುದ್ಧ ಈಗಾಗಲೇ ಮಂಡ್ಯದ ಪೂರ್ವ ಠಾಣೆಯಲ್ಲಿ 55 ಲಕ್ಷ ನಗದು ಹಾಗೂ 100 ಗ್ರಾಂ ಚಿನ್ನ ವಂಚನೆ ಪ್ರಕರಣ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆಗೆ ಕರೆಯುವಂತ ಒಂದು ನೋಟಿಸ್ ಕೊಟ್ಟು ಈ ವಿಚಾರಣೆಗೆ ಕರೆಯುವಂತ ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.